ಮೇಲಿನ ಕೆಲವೊಂದು ತಾಣಗಳು ವಿಶೇಷವಾದಂತಹ ವಿಚಿತ್ರವಾದಂತಹ ಶಕ್ತಿಯನ್ನ ಹೊಂದಿವೆ. ಅಂತಹ ಬಹು ಅಪರೂಪದ ತಾಣಗಳಲ್ಲಿ ಮಾನವನ ಊಹೆಗೆ ಮೀರಿದ ವಿಚಿತ್ರಗಳು, ವಿಸ್ಮಯಗಳು ಸಾಮಾನ್ಯವಾಗಿ ನಡೀತಲೇ ಇರ್ತವೆ. ಇಂತಹ ಮಾತುಗಳಿಗೆ ನಮಗೆ ಈ ಭೂಮಿಯ ಮೇಲೆ ಬಹಳಷ್ಟು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗ್ತವೆ. ಅಂತಹ ಒಂದು ವಿಸ್ಮಯಕಾರಿ ತಾಣದ ವಿಸ್ಮಯವೇ, ವಿಚಿತ್ರವೇ ನಮ್ಮ ಇಂದಿನ ಹಿಗು ಉಂಟೆ. ನಮ್ಮ ಊಹೆಗೂ ಮೀರಿದ ವಿಚಿತ್ರಗಳು, ವಿಸ್ಮಯಗಳು ಈ ಭೂಮಿಯ ಮೇಲೆ ನಡೆಯೋದಾದ್ರೂ ಹೇಗೆ? ಅಂತಹ ವಿಚಿತ್ರಗಳ, ವಿಸ್ಮಯಗಳ ಹಿಂದಿನ ರಹಸ್ಯವಾದ್ರೂ ಏನು? ಭೂಮಿಯ ಮೇಲಿನ ಕೆಲವೊಂದು ಸ್ಥಳಗಳು ಬೇರೆಲ್ಲ ಸ್ಥಳಗಳಿಗಿಂತ ವಿಭಿನ್ನವಾದ, ವಿಚಿತ್ರವಾದ ಗುಣಗಳನ್ನು ಹೊಂದಿರುತ್ತವೆ. ಅಂತಹ ಸ್ಥಳಗಳಲ್ಲಿ ಮಾನವನ ಊಹೆಗೂ ಮೀರಿದ ವಿಚಿತ್ರಗಳು, ವಿಸ್ಮಯಗಳು ಸದಾ ನಡೆಯುತ್ತಿರುತ್ತವೆ. ಅಂತಹ ವಿಚಿತ್ರಗಳು, ವಿಸ್ಮಯಗಳು ಮನುಷ್ಯ ಪ್ರಾಣಿಯನ್ನು ಚಕಿತಗೊಳಿಸುತ್ತವೆ. ಇಂತಹ ಮಾತುಗಳಿಗೆ ಜೀವಂತ ಸಾಕ್ಷಿಯಾಗಿ ನಿಂತಿದೆ ಈ ವಿಚಿತ್ರ ಖಾನೆ. ಈ ವಿಚಿತ್ರ ಖಾನೆ ಬಹಳಷ್ಟು ರಹಸ್ಯಗಳನ್ನು ತನ್ನಲ್ಲಿ ಹುದುಗಿಸಿಕೊಂಡಿದೆ. ಇದರೊಳಗಡೆ ಯಾವಾಗ ಏನು ನಡೆಯುತ್ತೋ ನಿಖರವಾಗಿ ಹೇಳುವುದಕ್ಕೆ ಬರುವುದಿಲ್ಲ. ಇಲ್ಲಿ ನಡೆಯುವಂತಹ ವಿಚಿತ್ರಗಳಿಂದ ಈ ಖಾನೆ ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿದೆ. ಇದೊಂದು ವಿಸ್ಮಯಕಾರಿ ಹಾಗೂ ವಿಚಿತ್ರ ತಾಣ ಎಂದು ಒಪ್ಪಿಕೊಂಡು ಇಲ್ಲಿನ ಚಟುವಟಿಕೆಗಳಿಗೆ ಸರ್ಕಾರವೇ ಪ್ರೋತ್ಸಾಹ ನೀಡುತ್ತಿದೆ. ಈ ವಿಚಿತ್ರ ಖಾನೆಯಲ್ಲಿ ಅದ್ಭುತಗಳು ನಡೆದಿವೆ, ನಡೆಯುತ್ತಿವೆ. ಇಲ್ಲಿನ ಮತ್ತೊಂದು ಕುತೂಹಲವೇನೆಂದರೆ, ಈ ಖಾನೆಯಲ್ಲಿ ಒಂದು ರೀತಿಯ ಅದ್ಭುತಗಳು ನಡೆದರೆ ಖಾನೆಯ ಆಚೆ ಮತ್ತೊಂದು ರೀತಿಯ ಅದ್ಭುತ ನಡೆಯುತ್ತೆ. ಈ ಖಾನೆಯ ಆಚೆ ನಡೆಯುವಂತಹ ಅದ್ಭುತವಾದ್ರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಛಾಯಾಗ್ರಹ ರಾಹು. ಛಾಯಾಗ್ರಹ ರಾಹುವಿಗೂ ಈ ತಾಣಕ್ಕೂ ಇರುವಂತಹ ಸಂಬಂಧವಾದ್ರೂ ಏನು ಎಂಬ ಪ್ರಶ್ನೆಗಳಿಗೆ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಉತ್ತರವನ್ನು ಕಂಡುಹಿಡಿದಿದ್ದಾರೆ. ಅಂತಹ ಉತ್ತರವಾದ್ರೂ ಏನು ಎಂಬ ಪ್ರಶ್ನೆಗೆ ಉತ್ತರ ರಾಹುವಿನ ಕಾಸ್ಮಿಕ್ ಕಿರಣಗಳಿಂದ ಉಂಟಾಗುವ ಸಮಸ್ಯೆಗಳು, ದೋಷಗಳು ಇಲ್ಲಿ ನಿವಾರಣೆಯಾಗುವುದು. ಅಂದರೆ ಸರ್ಪದೋಷ ನಿವಾರಣೆಯಾಗುವುದು, ಕಾಳ ಸರ್ಪದೋಷ ನಿವಾರಣೆಯಾಗುವುದು. This place having a more power. ಮಾನವನ ದೇಹ ಸಕಲ ಗ್ರಹಗಳನ್ನು ಪ್ರತಿನಿಧಿಸುತ್ತೆ. ಒಂದು ಗ್ರಹ ದೇಹದ ಕೆಲವು ಭಾಗಗಳನ್ನು ಪ್ರತಿನಿಧಿಸಿದರೆ ಮತ್ತೆ ಕೆಲವು ಗ್ರಹಗಳು ದೇಹದ ಮತ್ತಲವು ಭಾಗಗಳನ್ನು ಪ್ರತಿನಿಧಿಸುತ್ತವೆ. And one planet is having a 3 portfolio. Single planet is acting as a first on the body parts. Surya is a heart, Surya is a eye, and Guru is a kidney, Guru is a pancreas, and Saturn is a bone, teeth, hair, and nail. Is a controlling, is a biochemical. What is a biochemical is there will be the equal biochemical in the body. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಇಡೀ ದೇಹ, ಜೀವನ ಗ್ರಹಗಳ ಶಕ್ತಿಯಿಂದಲೇ ನಿಯಂತ್ರಣಗೊಳ್ಳುವುದು. ಹಾಗೆ ನಮ್ಮ ದೇಹವನ್ನು, ಜೀವನವನ್ನು ನಿಯಂತ್ರಿಸೋ ಗ್ರಹಗಳು ಉತ್ತಮ ಸ್ಥಾನದಲ್ಲಿ ಇದ್ದರೆ ಜೀವನ ಹಾಗೂ ದೇಹದ ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ಅಂತಹ ಗ್ರಹಗಳು ನೀಚ ಸ್ಥಾನಕ್ಕೆ ತೆರಳಿದರೆ ಜೀವನ, ಆರೋಗ್ಯ ಹದಗೆಡುತ್ತದೆ. ಯಾವ ಗ್ರಹ ನೀಚ ಸ್ಥಾನಕ್ಕೆ ತೆರಳುತ್ತೋ ಆ ಗ್ರಹವನ್ನು ಪ್ರತಿನಿಧಿಸೋ ದೇಹದ ಭಾಗಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ರಾಹುಗ್ರಹವು ನೀಚ ಸ್ಥಾನಕ್ಕೆ ಪಲ್ಲಟನವಾದಾಗ ಆ ಗ್ರಹವನ್ನು ಪ್ರತಿನಿಧಿಸೋ ಮೆದುಮೂಳೆ, ಸ್ಪೈನಲ್ ಕಾರ್ಡ್, ಮೆದುಳಿಗೆ ಸಂಬಂಧಿಸಿದ ನರವ್ಯೂಹ ತೊಂದರೆಯನ್ನು ಅನುಭವಿಸುತ್ತವೆ. ಆ ಭಾಗಗಳಿಗೆ ಸಂಬಂಧಿಸಿದ ನಾನಾ ಕಾಯಿಲೆಗಳು ಮನುಷ್ಯನಲ್ಲಿ ಕಾಣಿಸಿಕೊಳ್ಳುತ್ತವೆ. Scientifically we are defining as a sarpadosha about Rahu. First when the baby is born, skull bone and that spinal cords are produced. The spinal cords are just like a snake in the shape, just like a snake in the shape, and this sarpadosha means that
connected with the brain, the nerve system, central nervous system, which is communicating the motor neuron, sensor neuron to the body parts, will be affected. When it is affected, that part will be put into trouble. For the coma stage, and then your diabetes, and then Angahinas, and then mentally retarded, and Down syndrome babies, everything is affected by Rahu. It is called as Sarpadosha. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಗ್ರಹದಿಂದ ಎದುರಾಗುವ ಸರ್ಪದೋಷದಿಂದ ಜೀವನದಲ್ಲಿ ವಿಚಿತ್ರ ಸಮಸ್ಯೆಗಳು ಎದುರಾಗುತ್ತವೆ. ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗುತ್ತೆ, ಮದುವೆಗೆ ಅಡಚಣೆಯಾಗುತ್ತೆ, ಮದುವೆಯಾದರೂ ನೆಮ್ಮದಿಯಾಗಿ ಇರಲು ಸಾಧ್ಯವಾಗುವುದಿಲ್ಲ, ಮಕ್ಕಳಾಗದೆ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗದೆ ನರಳುವಂತಾಗುತ್ತದೆ. ಇಂತಹ ಸಂಗತಿಗಳ ಜೊತೆಗೆ ರಾಹುಗ್ರಹದ ಸಮಸ್ಯೆ ಇರುವಂತಹವರಿಗೆ ಮೆದುಳಿನ ಕೆಲ ಭಾಗದಲ್ಲಿ ಹೆಪ್ಪುಗಟ್ಟುವ ನೀರು ಅಷ್ಟು ಬೇಗ ಸಾಮಾನ್ಯ ಸ್ಥಿತಿಗೆ ಬಾರದೆ ಅತಿಯಾದ ಸಮಸ್ಯೆಗಳನ್ನ, ಕಾಯಿಲೆಗಳನ್ನ ಎದುರಿಸುವಂತಾಗುತ್ತೆ ಎಂಬ ಮಾತು ನಿವೃತ್ತ ಇಂಜಿನಿಯರ್ ಚೊಕ್ಕಲಿಂಗಂ ಅವರದ್ದು. Sometimes in the brain area, that water is not deep freezed, that area will be full of salt. It is closing the conductivity, stopping the conductivity of the sensor neuron, motor neuron. Some area will be put into paralysis attack or coma or other some problems in the medical. ಶಾಸ್ತ್ರಗಳ ಪ್ರಕಾರ ರಾಹುಗ್ರಹದಿಂದ ಸರ್ಪದೋಷ, ಕಾಳ ಸರ್ಪದೋಷ ಎದುರಾಗುತ್ತೆ. ವಿಜ್ಞಾನದ ಪ್ರಕಾರ ಮೆದುಳಿನಲ್ಲಿ ನೀರಿನ ಅಂಶ ಮೆದುಳಿನ ಕೆಲ ಭಾಗದಲ್ಲಿ ಹೆಪ್ಪುಗಟ್ಟಿ ನಾನಾ ಸಮಸ್ಯೆಗಳು ಎದುರಾಗುತ್ತವೆ. ಅಂತಹ ವಿಚಿತ್ರ ಸಮಸ್ಯೆಗಳನ್ನು ಸಾವಿರಾರು ವರ್ಷಗಳಿಂದ ನೀಗುತ್ತಲಿದೆ. ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರೋ ಈ ತಾಣ ಈ ತಾಣದಲ್ಲಿ ರಾಹುಗ್ರಹದ ಸಮಸ್ಯೆಯಿಂದ ಮೆದುಳಿನ ಕೆಲ ಭಾಗದಲ್ಲಿ ಹೆಪ್ಪುಗಟ್ಟುವ ನೀರನ್ನು ಸಾಮಾನ್ಯ ಸ್ಥಿತಿಗೆ ತರಲಾಗುವುದಂತೆ, ಸರ್ಪದೋಷವನ್ನು ನಿವಾರಣೆ ಮಾಡಲಾಗುವುದಂತೆ. ಅದು ಹೇಗೆ ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಈ ಖಾನೆಯ ಆಚೆ ಇರುವ ನದಿ. ಮೆದುಳಿನಲ್ಲಿ ಹೆಪ್ಪುಗಟ್ಟಿದ ನೀರನ್ನು ಸಾಮಾನ್ಯ ಸ್ಥಿತಿಗೆ ಇಲ್ಲಿ ತರುವುದಾದ್ರೂ ಹೇಗೆ? ಅದಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು, ಸಮಸ್ಯೆಗಳನ್ನ ನಿವಾರಣೆ ಮಾಡುವುದಾದರೂ ಹೇಗೆ? ಸರ್ಪದೋಷದಿಂದ ಮುಕ್ತಿ ಹೊಂದುವುದಾದ್ರೂ ಹೇಗೆ ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಮೊಟ್ಟೆ ಹಾಗೂ ಎಲೆ. ಒಂದು ಮೊಟ್ಟೆಯನ್ನು ಎಲೆಯಲ್ಲಿ ಇಟ್ಟು ಅದನ್ನು ಅಂಗೈನಲ್ಲಿ ಹಿಡಿದು ಸೂರ್ಯನಿಗೆ ತೋರಿಸಬೇಕು. ಅಂಗೈಯಲ್ಲಿ ಎಲೆ ಹಾಗೂ ಮೊಟ್ಟೆಯನ್ನ ಹಿಡಿದು ಸೂರ್ಯನಿಗೆ ತೋರಿಸಿದ್ರೆ ದೇಹದಲ್ಲಿ ಆಗುವ ರಾಸಾಯನಿಕ ಬದಲಾವಣೆಗಳಾದ್ರೂ ಏನು? ಇಲ್ಲಿ ಸರ್ಪದೋಷ ನಿವಾರಣೆಯಾಗೋದಾದ್ರೂ ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.